ಸಾಂಬಾರು ಪುಡಿಗೆ 2 ಥರ ಮೆಣಸಿನ್ಕಾಯಿ ತೊಗೊಳ್ತೀನಿ. ಇದು ದಪ್ಪ ಮೆಣಸು, ಇದು ಹೆಚ್ಚು ಖಾರ ಇರಲ್ಲ, ಬಣ್ಣ ಕೊಡುತ್ತೆ. ಇದು ತೆಳು ಮೆಣಸು. ಮೆಣಸಿನ್ಕಾಯಿ ತೊಗೊಳ್ದ ತಕ್ಷಣ ನಾನು ಕ್ಲೀನಾಗಿ ನೀರಲ್ಲಿ 2 ಸಲ ತೊಳಿತೀನಿ. ಅದರಲ್ಲಿ ತುಂಬ ಮಣ್ಣಿರುತ್ತೆ. ತೊಳೆದ ಮೇಲೆ ಬರೋ ಬಣ್ಣನೇ ಬೇರೆ ಥರ. ನಂತರ ಚೊಟ್ಟು ತೆಗೆದು ಒಣಗಿಸಿ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ. ನೋಡಿ, ಈಗ ಮೆಣಸಿನ್ಕಾಯಿ ಪುಡಿ ಮಾಡ್ತೀನಿ. ನೋಡಿ ಎಷ್ಟು ಗರಂ ಡಬ್ಬಿಗೆ ಹಾಕಿರೋದ್ರಿಂದ. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಈಗ ಕಟ್ ಮಾಡಬೇಕು. ಕಟ್ ಮಾಡಿದರೆ ಬೇಗ ಹುರಿಯುತ್ತೆ. ಇಡೀ ಮೆಣಸಿನ್ಕಾಯಿ ಇದೆ, ಅಷ್ಟು ಬೇಗ ಗರಂ ಆಗೋಲ್ಲ. ಈ ಮೆಣಸಿನ್ಕಾಯಿ ತೊಳೆದು ಉಪಯೋಗಿಸಿದ್ರೆ ರುಚಿನೇ ಬೇರೆ, ಹಾಗೆ ಬಣ್ಣನೂ ಬೇರೆ ಥರ. ಸ್ವಲ್ಪ ಅಂದರೆ ಜಾಸ್ತಿ ಕೆಂಪು ಬರುತ್ತೆ, ಹಾಗೆ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಎಷ್ಟೋ ಜನಕ್ಕೆ ಮೆಣಸಿನ್ಕಾಯಿ ತೊಳೆದು ಉಪಯೋಗಿಸ್ತೀವಿ ಅಂತಲೇ ಗೊತ್ತಿಲ್ಲ. ಒಣಮೆಣಸಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ನಾನು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ, ಆದರೆ ಸಾಂಬಾರು ಪುಡಿಗೆ ಮಾತ್ರ ಗೋಲ್ಡ್ ವಿನ್ನರೇ ಉಪಯೋಗಿಸೋದು. ಈಗ ಇದ್ರ ಜೊತೆಗೆ ಒಂದು ಮುಷ್ಟಿ ಆಗೋಷ್ಟು ಕರಿಬೇವಿನ ಹೆಸರು ಹಾಕೋಣ. ಪರಿಮಳಕ್ಕೆ ಹಿಂಗೆ ಹಾಕೋಣ. ಹಿಂಗು ಅಷ್ಟೇ ಒಳ್ಳೆ ಕ್ವಾಲಿಟಿದು ಹಾಕಬೇಕು. ನೋಡಿ, ಇದು SSP ಹಿಂಗು, ಸ್ವಲ್ಪ ಕಾಸ್ಟ್ಲಿ ಇದೆ. ಈ ಹಿಂಗೆ ಹಾಕಿದರೆ ಪರಿಮಳ ಜಾಸ್ತಿ. ಈಗ ಸಣ್ಣ ಉರಿಗೆ ಒಣಮೆಣಸನ್ನ ಗರಂ ಆಗೋಷ್ಟು ಹುರಿಬೇಕು. ಅಂದರೆ ಅದಕ್ಕೆ ಈ ಒಣಮೆಣಸಿನ್ಕಾಯಿ ಬೀಜ ಇರುತ್ತಲ್ಲ, ಈ ಕಲರ್ ಇದೆಯಲ್ಲ, ಇದು ಸ್ವಲ್ಪ ಕೆಂಪಾಗೋಷ್ಟು ಬರಬೇಕು. ಈಗ ಸಣ್ಣ ಉರಿಗೆ ಹುರಿತಾ ಹೋಗೋಣ. ಹಾಗೆ ಒಣಮೆಣಸನ್ನ ಯಾವ ಪ್ರಮಾಣದಲ್ಲಿ ತೊಗೊಬೇಕು ಅಂದರೆ, ಒಂದು ಕೊತ್ತಂಬರಿ ಆದರೆ 4 ಭಾಗದಷ್ಟು ಒಣಮೆಣಸು. ಹಾಗೆ ಸಾಂಬಾರು ಪುಡಿನೂ ಅಷ್ಟೇ 1 ತಿಂಗಳಿಗಾಗಷ್ಟು ಮಾತ್ರ ಮಾಡಿಟ್ಕೊಬೇಕು, ಜಾಸ್ತಿ ಮಾಡಿಟ್ಕೊಬೇಕು. ಸಾಂಬಾರು ಪುಡಿ ಮಾಡೋದ್ರಿಂದ ಅಡುಗೆ ಮಾಡೋಕ್ಕೆ ತುಂಬ ಸುಲಭ. ಸ್ವಲ್ಪ ಸಣ್ಣ ಉರಿ ಇಡ್ತೀನಿ, ಆದಾಗ ಒಂಚೂರು ಕೈ ಆಡಿಸ್ತಾ ಇರಬೇಕು. ಈಗ ಒಣಮೆಣಸನ್ನು ನನಗೆ ಹುರಿತಾ ಇದ್ದೀನಿ. ಸಣ್ಣ ಉರಿಲಿ ಮತ್ತೊಂದು ಒಲೆಯಲ್ಲಿ ಇಟ್ಟು ಈ ಮತ್ತೆ ಕೊತ್ತಂಬರಿ ಹುರಿಯೋಕ್ಕೆ ಶುರು ಮಾಡೋಣ. ಕೊತ್ತಂಬರಿನೂ ಅಷ್ಟೇ ಮಳೆಗಾಲ ಬರೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಳೆದು ಒಣಗಿಸಿಟ್ಕೊಂಡಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಅಂತ. ಈಗ ನಾನು ಕೊತ್ತಂಬರಿ ಹಾಕಿದ್ದೀನಿ, ಅದರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ನಾನಿಲ್ಲಿ ಕೊತ್ತಂಬರಿನ ಮಳೆಗಾಲ ಬರೋಕ್ಕಿಂತ ಮುಂಚೆ ತೊಳೆದು ಒಣಗಿಸಿಟ್ಕೊಂಡಿರ್ತೀನಿ. ಈಗ ಕೊತ್ತಂಬರಿ ಹಾಕಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಪರಿಮಳಕ್ಕೆ ಕರಿಬೇವಿನ ಹೆಸಳನ್ನು 1 ಮುಷ್ಟಿ ಆಗೋಷ್ಟು ಹಾಕ್ತೀನಿ. ಕೊತ್ತಂಬರಿನ ಚೆನ್ನಾಗಿ ಸಣ್ಣ ಉರಿಲಿ ಹುರಿತಾ ಹೋಗಬೇಕು. ಕೊತ್ತಂಬರಿ ಹುರಿದು ಹೇಗಿರಬೇಕು ಅಂದರೆ, ಈಗ ಮುಟ್ಟಿದರೆ ಪಟ್ಟಂತ ಹೊಡಿಬೇಕು, ಆವಾಗ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇಲ್ಲ ಅಂದರೆ ಸಾಂಬಾರು ಪುಡಿ ಹೆಚ್ಚು ಇರೋಕ್ಕೂ ಬರೋಲ್ಲ, ಹಾಗೆ ಟೇಸ್ಟು ಬರೋಲ್ಲ. ಈಗ ಇದನ್ನು ಅಷ್ಟೇ ಸಣ್ಣ ಉರಿಲಿ ಹುರಿತಾ ಹೋಗೋಣ. ಹಾಗೆ ಪರಿಮಳಕ್ಕೆ ನಾನಿಲ್ಲಿ ಮತ್ತೆ ಪುನಃ ಹಿಂಗೆ ಹಾಕ್ತೀನಿ. ಹಿಂಗಿನ ಪರಿಮಳ ಬಿದ್ದರೆ ಸಾಂಬಾರು ಟೇಸ್ಟ್ ಆಗೋದು. ಆವಾಗವಾಗ ಸಣ್ಣ ಉರಿಲಿಟ್ಟಾಗ ಹೀಗೆ ಇದನ್ನು ಒಂಚೂರು ಸಟ್ಕ ಆಡಿಸ್ತೀನಿ. ಈಗ ಒಂದು ಒಲೆಯಲ್ಲಿ ಕೊತ್ತಂಬರಿ ಹುರಿತೀನಿ, ಮತ್ತೊಂದು ಒಲೆಯಲ್ಲಿ ಒಣಮೆಣಸಿಟ್ಕೊಂಡಿರಲ್ಲ, ಅದನ್ನು ಸ್ವಲ್ಪ ಹಾಗೆ ಹುರಿತಾ ಹೋಗೋದು. ಅಂದರೆ ಎಷ್ಟೊತ್ತಿಗೆ ಹುರಿಯೋದು ಬೇಡ, ಯಾಕಂದರೆ ಸಣ್ಣ ಉರಿಯೋದ್ರಿಂದ. ಈ ಬೇಸಿಗೆ ಕಾಲದಲ್ಲಿ ನಾವು ಒಣಮೆಣಸನ್ನು ಚೆನ್ನಾಗಿ ಒಣಗಿಸಿಟ್ಕೊಂಡಿರೋದ್ರಿಂದ ನೋಡಿ ಎಷ್ಟು ಗರಂ ಇದೆ, ಬೇಗ ಒಣಮೆಣಸು ಫ್ರೈ ಆಗಿಬಿಡುತ್ತೆ. ಈ ಕೊತ್ತಂಬರಿ ಫ್ರೈ ಆಗ್ತದಂತ ಹಾಗೆ ಪಟ್ಟಂತ ಶಬ್ದ ಬರುತ್ತೆ. 2 ನಿಮಿಷ ಹುರಿತೀವಿ. ಒಣಮೆಣಸು ನೋಡಿ, ಇದ್ರ ಬೀಜ ಕೆಂಪಾಗ್ತಾ ಬಂದು ಈ ಕಾಣುತ್ತೆ ನೋಡಿ. ಒಣಮೆಣಸಿನ ಬೀಜ ಕೆಂಪಾಗ್ತಾ ಬಂದಿದೆ. ಇಷ್ಟು ಬಂದರೆ ಅದು ಚೆನ್ನಾಗಿರುತ್ತೆ. ಒಣಮೆಣಸಿನ ಬೀಜ ಕೆಂಪಾಗಿದೆ ನೋಡಿ. ಈಗ ಕೊತ್ತಂಬರಿನ ಒಣಮೆಣಸಿನ ಜೊತೆ ಹಾಕ್ತೀನಿ. ಹಾಗೆ ಒಣಮೆಣಸಿನ ಜೊತೆ ಕೊತ್ತಂಬರಿನ ಜೊತೆ ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಪುನಃ ಸಣ್ಣ ಉರಿಲಿ ಹಾಗೆ ಸೌಟಲ್ಲಿ ಮುಗುತ್ತಾ ಹೋಗ್ತೀನಿ. ಪುನಃ ಸಣ್ಣ ಉರಿಲಿ ಸೌಟಲ್ಲಿ ಹೀಗೆ ಹುರಿತಾ ಹೋಗ್ತೀನಿ. ಸಾಂಬಾರು ಪುಡಿಗೆ ಕಡಲೆಬೇಳೆ ಹಾಕಬಾರ್ದು, ಅದು ಗೊಡ್ಡ ಆಗುತ್ತೆ, ಅಂದರೆ ದಪ್ಪ ಬಂದುಬಿಡುತ್ತೆ. ಉದ್ದಿನಬೇಳೆ ಹಾಕ್ತೀನಿ. ಎಷ್ಟು ಅಂದರೆ 1 ಸ್ಪೂನು, ಇನ್ನೊಂದು ಅರ್ಧ, ಅಲ್ಲಿಗೆ 1.5 ಸ್ಪೂನಷ್ಟು ಹಾಕ್ತೀನಿ. ಉದ್ದಿನಬೇಳೆನೂ ಅಷ್ಟೇ ತುಂಬ ಹಾಕಬಾರ್ದು. ಅಂದರೆ 1/4 kg ಕೊತ್ತಂಬರಿ ತೊಗೊಂಡ್ರೆ 1.5 ಸ್ಪೂನಷ್ಟು ಉದ್ದಿನಬೇಳೆ ಸಾಕು. ಅದು ನೋಡಿ, ಉದ್ದಿನಬೇಳೆ ಕೆಂಪಾಯಿತು. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಪುನಃ ಇದನ್ನು ಕೊತ್ತಂಬರಿ ಮತ್ತು ಒಣಮೆಣಸಿನ ಬಾಣಲೆಗೆ ಹಾಕ್ತೀನಿ. ಈ ಸಾಂಬಾರು ಪುಡಿ 1/4 ಗಂಟೆ ಸಾಕು ರೆಡಿ ಮಾಡೋಕ್ಕೆ. ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ದಿವಸ
ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಪರಿಮಳ ಎಲ್ಲ ಹೋಗ್ಬಿಡುತ್ತೆ. ಅರ್ಧಂಬರ್ಧ ಹೋದರೆ ನಾನು ಜೀರಿಗೆನ 4 ಸ್ಪೂನಷ್ಟು ಬಾಣಲೆಗೆ ಹಾಕಿದ್ದೀನಿ. ಜೀರಿಗೆಗೆ ಎಣ್ಣೆ ಹಾಕೋಲ್ಲ, ಯಾಕಂದರೆ ಬಾಣಲೆಯಲ್ಲಿ ಇದೆಯಲ್ಲ ಈಗ ಉದ್ದಿನಬೇಳೆ ಹುರಿದಿತ್ತು ಆ ಎಣ್ಣೆನೇ ಸಾಕಾಗುತ್ತೆ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಪರಿಮಳ ಬರೋಷ್ಟು. ಅಂದರೆ 1/4 kg ಕೊತ್ತಂಬರಿ ತೊಗೊಂಡ್ರೆ 4 ಸ್ಪೂನು ಜೀರಿಗೆ. ಎಲ್ಲವೂ ಸಣ್ಣ ಉರಿಲೇ ಹುರಿಬೇಕು. ಜೀರಿಗೆ ಹುರಿದಿದ್ದು ಗೊತ್ತಾಗೋದು ಹೆಂಗೆ ಅಂದರೆ ಪರಿಮಳ ಬರುತ್ತೆ ಮತ್ತು ಪಟ ಅಂತ ಹೊಟ್ಟಕ್ಷ ಮಾಡುತ್ತೆ. ನೋಡಿ ಜೀರಿಗೆ ಫ್ರೈ ಆಯಿತು, ಪರಿಮಳ ಬಂದಿದೆ, ಹಾಗೆ ಬಣ್ಣನೂ ಚೇಂಜ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಜೀರಿಗೆನ ಸ್ವಲ್ಪ ಒಣಮೆಣಸಿನ್ಕಾಯಿ ಜೊತೆ ಹಾಕೋಣ. ಈಗ ಪುನಃ ಮತ್ತೆ ಜೀರಿಗೆಯನ್ನು ಹೀಗೆ ಮಿಕ್ಸ್ ಮಾಡೋಣ. ಈಗ ಮೆಂತೆ 1 ಸ್ಪೂನ್ ಹಾಕ್ತೀನಿ. ಮೆಂತೆಗೂ ಎಣ್ಣೆ ಹಾಕೋಲ್ಲ ನಾನು, ಹಾಗೆ ಡ್ರೈ ಪುಡಿ ಮಾಡೋದು. ಮೆಂತೆಗೂ ಎಣ್ಣೆ ಹಾಕೋಲ್ಲ, ಹಾಗೆ ಡ್ರೈ ಆಗಿ ಹುರಿಯೋದು. ಮೆಂತೆ ಸ್ವಲ್ಪ ಕೆಂಪಾಗಬೇಕು, ಹಾಗಿದ್ರೆ ಮಾತ್ರ ಪರಿಮಳ. ಈಗ ಮತ್ತೆ ಪುನಃ ಸಣ್ಣ ಉರಿಲಿ ಮೆಂತೆನ ಹುರಿತಾ ಹೋಗ್ತೀನಿ. ಬಾಣಲೆನೂ ಅಷ್ಟೇ ಯಾವಾಗಲೂ ದಪ್ಪ ಬೂಟೆಲ್ಲ ತೊಗೊಬೇಕು. ಅಲ್ಯೂಮಿನಿಯಂ ಶೀಟ್ ಬರುತ್ತಲ್ಲ ಆ ಥರ ಬಾಣಲೆಗಳಿವೆಲ್ಲ. ಇವೆಲ್ಲ ಬಾಣಲೆ ಯಾವಾಗಲೂ ಒಳ್ಳೆ ತೊಗೊಬೇಕು, ಏರೋಪ್ಲೇನ್ ಶೀಟ್ ಇರೋಂಥದ್ದು. ದಪ್ಪ ಬಾಣಲೆಲಾದರೆ ನಿಧಾನವಾಗಿ ಫ್ರೈ ಆಗುತ್ತೆ. ತೆಳು ಬಾಣಲೆ ಆದರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ, ಅದು ಟೇಸ್ಟ್ ಆಗೋಲ್ಲ. ಸಣ್ಣ ಉರಿಲೇ ಯಾವಾಗಲೂ ಹುರಿಬೇಕು. ನೋಡಿ ಮೆಂತೆ ಚಟಪಟ ಅಂತ ಹೊಡ್ತಾ ಇದೆ, ಹಾಗೆ ಬಣ್ಣ ಚೇಂಜ್ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಈಗ ಹುರಿದಿರೋ ಮೆಂತೆ ಇದೆಯಲ್ಲ ಮತ್ತೆ ಮೆಣಸಿನ್ಕಾಯಿ ಜೊತೆ ಜೋಡಿಸೋಣ. ಮತ್ತೆ ಪುನಃ ಈಗ ಒಂದ್ಸರಿ ಸೋಟಲ್ಲಿ ಕೈ ಹಾಕ್ತೀನಿ. ಮನೆಯಲ್ಲಿ ಉಳಿದು ಸಾಸಿವೆ ಕಾಳು. ಸಾಸಿವೆ ನಾನು 1 ಸ್ಪೂನ್ ಹಾಕ್ತೀನಿ ಸಾಕು. ಸಾಸಿವೆ ಯಾವಾಗಲೂ ಹೆಚ್ಚಾಗಿ ಒಗ್ಗರಣೆಗೆ ಹಾಕಿಬಿಟ್ರೆ ಅಡುಗೆಗೆಲ್ಲ ಉಪಯೋಗಿಸೋದು ಕಮ್ಮಿನೇ. ಸಾಂಬಾರು ಪುಡಿಗೂ ಅಷ್ಟೇ ಸಾಸಿವೆ ಪ್ರಮಾಣ ಕಮ್ಮಿನೇ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟ್ಪಟ ಬಿಡಬೇಕು. ಹಾಗೆ ನಾನು ಸಾಂಬಾರು ಪುಡಿಗೆ ಚಕ್ಕೆ ಮೊಗ್ಗು ಯಾವುದೂ ಹಾಕಲ್ಲ, ಬರೀ ಕೊತ್ತಂಬರಿ ಒಣಮೆಣಸು ಇದೆ ಉಳಿದಿದ್ದು. ಜೀರಿಗೆ ಮೆಂತೆ ಸಾಸಿವೆ ಉದ್ದಿನಬೇಳೆ ಇಷ್ಟೇ ಪರಿಮಳ ಬರಬೇಕು, ಆವಾಗಲೇ ಸಾಂಬಾರು ಟೇಸ್ಟ್ ಜಾಸ್ತಿ. ಈಗ ಸಾಸಿವೆ ಕಾಳನ್ನು ಪುನಃ ಮೆಣಸಿನ್ಕಾಯಿ ಜೊತೆ ಸೇರಿಸೋಣ. ಪುನಃ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಸಣ್ಣ ಉರಿದು ಇಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಮೆಣಸು ನೋಡಿ ಇಷ್ಟು ಚೆನ್ನಾಗಿ ಬರಬೇಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಬಾಣಲೆ ಬಿಸಿ ಸ್ವಲ್ಪ ಹಾಗೇ ಇರಲಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡೋಣ. ಈಗ ಬಾಣಲೆಯಲ್ಲಿ ಹೀಗೆ ಇರಲಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಬೇಕು. ಸರಿ, ಈಗ ಹುರಿದಿರೋ ಇವೆಲ್ಲವೂ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು. ಮಿಕ್ಸಿ ಜಾರು ಅಷ್ಟೇ ಚೆನ್ನಾಗಿ ಅದನ್ನು ಒಣಗಿಸಿಟ್ಕೊಬೇಕು. ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಪುಡಿ ಮಾಡಬೇಕಾದ್ರೆ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಬೇಕು. ನಂತರ ಈ ಹುರಿದಿರೋ ಕೊತ್ತಂಬರಿ ಎಲ್ಲ ಹಾಕಿದರೆ ಸರಿ. ಹಾಗೆ ಪುಡಿನೂ ಅಷ್ಟೇ ತುಂಬ ನಯಸ್ ಮಾಡಬಾರ್ದು. ಈಗ ಪುಡಿ ಮಾಡೋಣ. ನೋಡಿ ಈ ಹದದಲ್ಲಿ ಬರಬೇಕು. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ಸಾಂಬಾರು ಪುಡಿ ಚೆನ್ನಾಗಿ ಪುಡಿಯಾಗಿದೆ. ಒಂದ್ಸರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು ಪುಡಿ ಅಂತ. ಈಗ ಇದನ್ನು ಏರ್ ಟೈಟ್ ಇರೋ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ ಸರಿ. ಫ್ರಿಜ್ಜಲ್ಲಿ ಇಡೋದೇನು ಬೇಡ, ಹಾಗೆ ಇಟ್ಬಿಟ್ರೆ ಸರಿ. 1.5-2 ತಿಂಗಳವರೆಗೂ ಇದೇನೋ ಹಾಳಾಗಲ್ಲ. ನಾನು ಹೆಚ್ಚಾಗಿ 1 ತಿಂಗಳಿಗಾಗಷ್ಟು ಮಾತ್ರ ಮಾಡೋದು. ಇದು ನಾನೇ ತಯಾರಿಸುವ ಸಾಂಬಾರು ಪುಡಿ. ಈಗ ಸಾಂಬಾರು ಪುಡಿನ ಬಾಕ್ಸಿಗೆ ಹಾಕಿಟ್ಟಾಯಿತು. ನಾನು ಒಂದು ಟಿಪ್ಸ್ ಕೊಡ್ತೀನಿ. ಅಡುಗೆ ಮಾಡಬೇಕಾದ್ರೆ ಈ ಸಾಂಬಾರು ಪುಡಿ ಮತ್ತು ಕಾಯಿನ ಒಟ್ಟಿಗೆ ರುಬ್ಬಕ್ಕೆ ಹಾಕಬಾರ್ದು. ಯಾಕಂದರೆ ಕಾಯಿ ಲೇಟಾಗಿ ನುಣ್ಣಗಾಗೋದು, ಸಾಂಬಾರು ಪುಡಿ ಬೇಗ ನುಣ್ಣಗಾಗುತ್ತೆ, ಅವು ಟೇಸ್ಟ್ ಆಗೋಲ್ಲ. ತೆಂಗಿನಕಾಯಿ ಹೂವನ್ನ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಒಂದ್ಸರಿ ಜರಡಿಸಿ ಆಮೇಲೆ ಸಾಂಬಾರು ಪುಡಿ ಹಾಕಬೇಕು. 1 ಸ್ಪೂನು ಇಬ್ಬರಿಗಾದರೆ ಸಾಕು. ಇಷ್ಟು ಟೇಬಲ್ ಸ್ಪೂನು ತುಂಬ 1 ಸ್ಪೂನು. 4 ಜನ ಆದರೆ 2 ಸ್ಪೂನು. ಇನ್ನೂ ಜಾಸ್ತಿ ಆದರೆ ಜಾಸ್ತಿ ಸ್ಪೂನ್ ಹಾಕಿಬಿಟ್ರೆ ಸರಿ. ಇದು ನಾನೇ ರೆಡಿ ಮಾಡುವ ಸಾಂಬಾರು ಪುಡಿ.
ತುಂಬ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಮತ್ತು ನಾನು ಕಾಳು ಮೆಣಸು ಹಾಕೋಲ್ಲ. ಕೆಲವರಿಗೆ ಕಾಳು ಮೆಣಸು ಹಾಕಿದರೆ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ ಅಂತ ಹೇಳ್ತಾರೆ. ಅದು ಬೇಡ. ಇದ್ರ ಘಮನೇ ಸಾಕು. ಚಕ್ಕೆ ಮೊಗ್ಗು ಯಾವುದು ಬೇಡ. ಕೇವಲ ಒಂದು 1/4 ಗಂಟೆ ಸಾಕು ಸಾಂಬಾರು ಪುಡಿ ರೆಡಿ ಮಾಡೋಕ್ಕೆ. ಈಗ ಸಾಂಬಾರು ಪುಡಿ ಮುಚ್ಚಲು ಹಾಕಿ ಇಟ್ಬಿಟ್ರೆ ಸರಿ. ಸಾಂಬಾರು ಪುಡಿಲಿ ಇರೋದೇ ಚೆನ್ನಾಗಿ ಹುರಿಯೋದು, ಹಾಗೆ ಪ್ರಮಾಣವನ್ನು ಸರಿಯಾಗಿ ಹಾಕೋದು, ಮತ್ತೇನೂ ಇಲ್ಲ. ಭಾಳ ಈಸಿಯಾಗಿ ಮಾಡುವಂಥ ಸಾಂಬಾರು ಪುಡಿ. ಅಡುಗೆ ಮಾಡಬೇಕಾದ್ರೆ ಏನು ಕಾಳು ಕಡಿ ಹುರಿಯೋದೇ ಬೇಡ. ಸಾಂಬಾರು ಪುಡಿ ರೆಡಿ ಇರುತ್ತೆ, ಹಾಕೋದು, ಅಡುಗೆ ಮಾಡೋದು.